ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಇದು ನಮ್ಮ ಪರಿದು ಮೊದಲನೇ ವರ್ಷದ ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋ ಆಗಿರುತ್ತೆ. ನಮ್ಮ ಮನೆಯವರು ಬಿರಿಯಾನಿ ರೆಡಿ ಮಾಡ್ತಿದ್ದಾರೆ. ನಮಗೆ ಸ್ವಲ್ಪ ನಮ್ಮ ಮನೇಲೂ ನಮ್ಮೂರಲ್ಲಿ ಕೆಲಸ ಇತ್ತು. ನಮ್ಮ ಅಣ್ಣ ನಮ್ಮಮ್ಮ ಒಂದೇ ವರ್ಷದ ಒಳಗಡೆ ತೀರೋಗಿರೋದ್ರಿಂದ ಅಲ್ಲಿ ಮನೆ ಕ್ಲೋಸ್ ಮಾಡಿದ್ವಿ. ಅದು ಓಪನ್ ಮಾಡಬೇಕಿತ್ತು. ಊರಲ್ಲೆಲ್ಲ ಗೊತ್ತಲ್ಲ, ಅದೇ ಧೂಪ ಹಾಕ್ಸ್ಬೇಕಾಗುತ್ತೆ, ಮನೆಯೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ಮಾಡಿಬಿಟ್ಟು ನಾವು ಅರಿಬಿರಿಲಿ ಇಲ್ಲಿ ಬಂದು ನಮ್ಮ ಪಾಪದು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ. ನಮಗಂತೂ ಇವನ್ನ ಒಂದು ವರ್ಷ ತುಂಬಾ ಸಫರಾಗಿ ಸಾಕಿದ್ದೀವಿ. ಸಿಕ್ಕಾಬಟ್ಟೆ ಕಷ್ಟ ಆಯಿತು. ನಮ್ಮಮ್ಮ ತೀರೋಗಿ ಒಂದು ವಾರ ಹುಟ್ಟಿರೋದು. ನಿಮಗೆ ಗೊತ್ತಿರುತ್ತೆ ತಾಯಿ ಇಲ್ದಿರೋ ಬಾಣತನ ಹೆಂಗಿರುತ್ತೆ ಏನು ಅಂತ. ನಮ್ಮ ಮನೆಯವ್ರು ಆದಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. 1 ತಿಂಗಳು ಊರಲ್ಲಿದ್ದೆ, ಅವಾಗ ನಮ್ಮ ಅತ್ತೆ ನೋಡಿಕೊಂಡ್ರು. 1 ತಿಂಗಳು ಆದಮೇಲೆ ನಾನು ಇಲ್ಲಿಗೆ ಬಂದಮೇಲೆ ತುಂಬ ಕಷ್ಟಪಟ್ಬಿಟ್ಟಿದ್ದೀನಿ. ನಿಮ್ಮ ಮನೆ ಹತ್ರ ಯಾರಾದರೂ ಪ್ರೆಗ್ನೆಂಟ್ ಅವರಿದ್ದರೆ, ಬಾಣ್ತಿದ್ದಿರಿದ್ರೆ, ಅವ್ರ ಮಕ್ಳುಗಳು ತುಂಬ ಸಫರ್ ಆಗ್ತಿರಿ. ಗೊತ್ತಿಲ್ಲದೆ ನಿಮ್ಮ ಅಕ್ಕಪಕ್ಕಲ್ಲಿ ಬಾಡಿಗೆಲ್ಲ ಯಾರಾದರೂ ಇರಲಿ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ. ನಂತರ ತಾಯಿ ಇಲ್ದೇ ಯಾರಾದರೂ ಸಾಕ್ತಿದ್ದಾರೆ ಅಂತ ಅಂದರೆ ಅವ್ರಿಗೆ ತುಂಬಾ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡಿನ ಸಹಾಯ ಅಲ್ಲ, ನಿಮ್ಮ ಕೈಲಿ ಏನಾದರೂ ಪಾಪ ಎತ್ಕೊಳ್ಳೋಕ್ಕಾಗುತ್ತೆ, ಅವ್ರಿಗೆ ಸ್ನಾನ ಮಾಡ್ಸೋಕ್ಕಾಗುತ್ತೆ, ಏನಾದರೂ ಈ ಥರದ್ದು ಅವ್ರಿಗೆ ಬಟ್ಟೆ ಎತ್ಕೊಡೋದಾಗಲಿ ಈ ಥರದ್ದೆಲ್ಲ ನನಗೆ ಹೆಲ್ಪ್ ಮಾಡಿದ್ದಾರೆ. ಅವ್ರನ್ನೆಲ್ಲ ಇವತ್ತು ನೆನೆಸ್ಕೊತೀನಿ ನಾನು. ತುಂಬಾ ಇವತ್ತು ಖುಷಿ ಆಗ್ತಿದೆ. ಅವನು 1 ವರ್ಷದವರೆಗೂ ಮಕ್ಕಳು ತುಂಬಾ ಕಷ್ಟ ಸಾಕೋದು. 3 ತಿಂಗಳಂತೂ ನಿದ್ದೆನೇ ಮಾಡಿಲ್ಲ. ನಮಗೆ ನಿದ್ದೆ ಅನ್ನೋದು ಏನು ಅಂತಲೇ ಗೊತ್ತಿರಲಿಲ್ಲ. ಗಂಡು ಮಕ್ಕಳು ಸ್ವಲ್ಪ ಸಾಕೋದು ತುಂಬಾ ಕಷ್ಟ. ಇವತ್ತು ನಮಗೆ 1 ವರ್ಷ ಆಗಿರೋದು ತುಂಬ ಖುಷಿ ಆಗ್ತಿದೆ. ಖುಷಿ ಅನ್ನೋದಕ್ಕಿಂತ ನಮ್ಗೆ ಬೇಜಾರು 1000 ಇದೆ. ಬೆಟ್ಟದಷ್ಟು ನನ್ನ ಸಾಯೋವರೆಗೂ ಅದನ್ನು ಮರೆಯೋಕ್ಕಾಗ್ದಷ್ಟು ನೋವಿದೆ. ಆದರೂ ನಮ್ಮ ಮಕ್ಳಿಗೋಸ್ಕರ ನಗಬೇಕು. ಅದಕ್ಕಾಗಿ ಚಿಕ್ಕ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ. ನನ್ನ ಪ್ರಣಿ ಅಂತೂ ಅವನದೇ ಬರ್ತಡೇ ಅನ್ನೋ ಥರ ಕೇಕ್ ಕಟ್ ಮಾಡ್ತಾಯಿದ್ದ. ತುಂಬಾ ಖುಷಿ ಆಯಿತು. ಇವನ ಮಕ್ಕಳು ಯಾರಾದರೂ ಆಗಿರಲಿ, ಹೆಣ್ಮಕ್ಳಿಗೆ ತಾಯಿ ಇರಬೇಕು. ಎಂಥ ಪರಿಸ್ಥಿತಿನೇ ಬರಲಿ, ಸಾಯ ನಿರ್ಧಾರ ಮಾಡಬಾರ್ದು. ನಮ್ಮ ಮಕ್ಕಳಿದ್ದಾರೆ, ನಮ್ಮ ಹಿಂದೆ ಮುಂದೆ ಯಾರಾದರೂ ಇದ್ದಾರೆ, ನಮಗೋಸ್ಕರ ಸ್ವಾರ್ಥವಾಗಿ ಸತ್ತೋದ್ರೆ ಅವ್ರ ಪಕ್ಕದಲ್ಲಿರೋರು ಸಾವು ಒಂದಿನ ಬರುತ್ತೆ, ಅದೇ ಬರುತ್ತೆ. ಆವಾಗ ಮಾತ್ರ ನಾವು ಸಾಯಬೇಕು. ಹಾಗಾಗಿ ಈ ಬರ್ತಡೇಲಿ ಸಾವೆಲ್ಲ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನನಗೆ ಈ ಟೈಮಲ್ಲೆಲ್ಲ ಬರೀ ಇದೇ ಆಗೋಗಿದೆ. ನಾನು ಈ ಮಗುನ ಎಷ್ಟು ಮಟ್ಟಕ್ಕೆ ಸಾಕಿದ್ದೀನೋ, ಚೆನ್ನಾಗಿ ಸಾಕಿದ್ದೀನೋ ಏನೋ ಅನ್ನೋದು ನನಗೆ ಗೊತ್ತಿಲ್ಲ. ನನಗೆ ಹೆಂಗೆ ದೋಚುತ್ತೆ ಹಂಗೆ ಸಾಕಿದ್ದೀನಿ. ಬಟ್ ಕಣ್ಣೀರಲ್ಲೇ ಅವನ್ನ ನೋಡ್ಕೊಂಡಿರೋದೇ ಆಗಿದೆ. ಹಂಗಾಗಿ ಮುಂದೆ ಅವನು ಇನ್ನು ಚೆನ್ನಾಗಿರಲಿ ಅಂತ ನಿಮ್ಮ ಆಶೀರ್ವಾದ ಎಲ್ಲ ಇರಲಿ. ಥ್ಯಾಂಕ್ ಯು ಸೋ ಮಚ್. Happy birthday.